ನಮಸ್ತೆ ವೀಕ್ಷಕರೇ, ಇವತ್ತು ಇಡ್ಲಿಗೆ ಸಿಂಪಲಾಗಿ ಒಂದು ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಇದಕ್ಕೆ ತುಂಬ ಏನು ಸಾಮಗ್ರಿಗಳು ಬೇಡ, ಬೇಳೆನೂ ಹಾಕೋದು ಬೇಡ, ಹಾಗೆ ಮಾಡ್ಬೋದು. ಇದಕ್ಕೊಂದು 4 ಟೊಮೊಟೊ, ಒಂದೆರಡು ಈರುಳ್ಳಿ, ಒಂದು 4 ಹಸಿಮೆಣಸು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇದಿಷ್ಟು ಬೇಯಿಸ್ಕೊಬೇಕು. ಒಗ್ಗರಣೆದೇನು ಅಂತ ಆಮೇಲೆ ನಿಮಗೆ ಹೇಳ್ತೀನಿ. ಈಗ ಫಸ್ಟ್ 4 ಹಸಿಮೆಣಸು, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕುಕ್ಕರಿಗೆ ಹಾಕ್ಕೊಂಡು ಒಂದೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ನೀರಿನ ಹದ ಆಮೇಲೆ ಬೇಕಿದ್ರೆ ನೀವು ನೋಡಿ ಮಾಡ್ಕೊಬೋದು. ಈಗ 1.5 ಲೋಟ ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಇದೊಂದು 3 ವಿಷಿಲ್ ಬರ್ಸ್ಕೊತೀನಿ. ಯಾಕೆ 3 ವಿಷಿಲು ಟೊಮೊಟೊಗೆ ಅಂದರೆ ಸ್ವಲ್ಪ ಸ್ಮೂತಾಗಿ ಬೇಯಬೇಕು, ಬೇಳೆ ಹಾಕಲ್ವಲ್ಲ, ಹಾಗಾಗಿ ಇದು ತುಂಬ ಗಟ್ಟಿನೂ ಮಾಡಬಾರ್ದು ಈ ಸಾಂಬಾರು. ಇದು 3 ವಿಷಿಲ್ ಬರ್ಸ್ಕೊಂಡು ಆ ನೀರನ್ನು ಟೊಮೊಟೊ ಬೆಂದಿರೋ ಇಂಗ್ರೀಡಿಯೆಂಟ್ಸ್ನ ಬೇರೆ ಮಾಡ್ಕೊತಾ ಇದ್ದೀನಿ. ಅದು ಬೆಂದಿರೋದೆಲ್ಲ ತೆಗಿತಿದ್ದೀನಲ್ಲ, ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ರೌಂಡ್ ರುಬ್ಕೊಬೇಕು. ಇದು ಫಸ್ಟ್ ನೀರಿಗೆ ನಾವು ಒಗ್ಗರಣೆ ಹಾಕ್ಕೊಬೇಕು. ನೀರನ್ನು ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ಒಗ್ಗರಣೆಗೆ ಒಂದು ತಪ್ಪಲೆ ಇಟ್ಕೊತಾ ಇದ್ದೀನಿ. ಅದು ಆರಲಿ ಅಷ್ಟು ತನಕ ಒಗ್ಗರಣೆ ಹಾಕ್ಕೊಳ್ಳೋಣ. ನೀರಿಗೆ ಒಗ್ಗರಣೆಗೆ ಒಂದು ತಪ್ಪಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯನೂ ಹಾಕ್ತಾಯಿದ್ದೀನಿ. ರುಚಿ ಕೊಡುತ್ತೆ ಮೆಂತ್ಯನೂ. ಎಣ್ಣೆ ಕಾಯ್ದ ತಕ್ಷಣ ಈಗ ಹೇಳಿದ್ನಲ್ಲ, ಸಾಸಿವೆ, ಜೀರಿಗೆ, ಮೆಂತ್ಯ ಈ ಮೂರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಂಗು ಹಾಕ್ತಾಯಿದ್ದೀನಿ. ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಸಾಂಬಾರು ಪುಡಿ ಹಾಕಿ ತಕ್ಷಣ ನೀರು ಹಾಕಿದ್ದೀನಿ. ಅದು ಚೆನ್ನಾಗಿ ಬಾಯಲ್ಲಿ ಆಗ್ತಿದೆ. ಇವಾಗ ಅದು ಚೆನ್ನಾಗಿ ಆರಿದ್ಮೇಲೆ ಅದನ್ನು ಒಂದು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಅದನ್ನ ಈಗ ಹಾಕ್ಬಿಟ್ಟು ಈಗ ಎಷ್ಟು ಬೇಕೋ ನೀರಿನ ಹದ ಇವಾಗ ನೋಡಿ ಮಾಡ್ಕೊಬೋದು. ಈಗ ಸ್ವಲ್ಪ ನಾನು ಇನ್ನೊಂದು ಲೋಟ ನೀರು ಮಿಕ್ಸಿದು ತೊಳೆದಿದ್ದು ಸ್ವಲ್ಪ ಇದ್ರದ್ದು ಎಕ್ಸ್ಟ್ರಾನು ಒಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ನೀರಾಗೂ ಮಾಡ್ಕೊಳಕ್ಕೆ ಬರೋಲ್ಲ, ಒಂದು ಹದವಾಗಿರಬೇಕು. ಸ್ವಲ್ಪ ಗಟ್ಟಿನೇ ಇದೆ. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಈಗ ನೀರು ಹಾಕ್ತಾಯಿದ್ದೀನಿ. ಈಗ ಇಟ್ಟು ಸಮಯದಲ್ಲಿ ನೀವು ಉಪ್ಪು ಎಲ್ಲ ನೋಡ್ಕೊಬೋದು, ಉಪ್ಪು ಹುಳಿ ಎಲ್ಲ. ನಾನೇನು ಹುಣಸೆಹಣ್ಣು ಹಾಕಿಲ್ಲ, ಅದು 4 ಟೊಮೊಟೊ ಹಾಕಿದ್ನಲ್ಲ ಅದೇ ಹುಳಿ ಇತ್ತು, ಅದೇ ಸಾಕು ಅಂತ ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕುದಿಬೇಕಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಒಂಚೂರು ಕುದೀಲಿ. ಇದು ಕುದಿರೆ ಸಾಂಬಾರು ರೆಡಿ. ಚೆನ್ನಾಗಿ ಕುದಿದೆ ನೋಡಿ, ಸಾಂಬಾರು ರೆಡಿ ಆಯಿತು. ಈಗ ಚಟ್ನಿಗೆ ಏನು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಈಗ ಒಂದು ಅರ್ಧ ಹೋಳಿಗೆ ಕಾಯಲ್ಲಿ ಅದರಲ್ಲಿ ಒಂದು ಅರ್ಧದಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೊಂದು 4 ಹಸಿಮೆಣಸು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದೇ ಒಂದು ಮುಷ್ಟಿಯಷ್ಟು ಕಡಲೆ, ಒಂದು ಸ್ವಲ್ಪ ಎರಡು ಮೂರು ಬೆಳ್ಳುಳ್ಳಿ ಹೆಸಲು, ಒಂಚೂರು ಹುಣಸೆಹಣ್ಣು, ಇದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದು ರುಬ್ಕೊಳ್ತಿದ್ದೀನಿ. ಇದಕ್ಕೆ ರುಬ್ಬಿದ್ದೀನಿ. ಇದಕ್ಕೂ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಎಣ್ಣೆ ಕಾಯಿಲಿ. ಈಗ ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ, 1-2 ಹೆಸರು ಕರಿಬೇವು, ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ, ಒಂಚೂರು ಇಂಗು ಹಾಕ್ತಾಯಿದ್ದೀನಿ. ಚಟ್ನಿನೂ ರೆಡಿ ಆಯಿತು. ಈಗ ನೆಕ್ಸ್ಟು ಇಡ್ಲಿ ರೆಡಿ ಮಾಡ್ಕೊಂಬಿಡೋಣ. ಇನ್ನೊಂದು ಒಲೆಯಲ್ಲಿ ಚಟ್ನಿನೂ ರೆಡಿ ಆಯಿತು. ಈಗ ಇಡ್ಲಿಗೊಂಚೂರು ರೆಡಿ ಮಾಡ್ಕೊಳ್ಳೋಣ. ಇಡ್ಲಿಗೆ ಹಿಟ್ಟು ನಾನು ರುಬ್ಬಿಟ್ಟಿದ್ದೆ ನೆನ್ನೆನೆ, ಅದು ಬಿಸಿಲಿಗೆ ಚೆನ್ನಾಗಿ ಉಬ್ಬಿಟ್ಟಿದೆ. ಈಗ ಇಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು 15 ನಿಮಿಷ ಬೇಯ ತನಕ ಸಾರು ಚಟ್ನಿ ಎರಡೂ ರೆಡಿ ಆಗಿಬಿಡುತ್ತೆ. ಆಮೇಲೆ ಸರ್ವ್ ಮಾಡಿಕೊಂಡ್ರೆ ಆಯಿತು. ಇಡ್ಲಿನೂ ಇಟ್ಟಿದ್ದೀನಿ. ಇದು ಬೇಯ ತನಕ ಇವನ್ನೆಲ್ಲ ರೆಡಿ ಮಾಡಿಕೊಂಡು ಜೋಡಿಸ್ಕೊಂಡ್ರೆ ಇಡ್ಲಿ ಆಗಿಬಿಡುತ್ತೆ. ಇಡ್ಲಿನೂ ಆಗಿದೆ. ಈಗ ತೆಗಿತಾ ಇದ್ದೀನಿ. ಎಲ್ಲ ಹಾಟ್ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ತಿಂಡಿಗೆ ಬಿಸಿ ಬಿಸಿ ತಿಂದ್ರೇ ಇದು ಚೆನ್ನಾಗೆ. ಇಡ್ಲಿ ಮೇಲೆ ಸಾಂಬಾರು ಡಿಪ್ ಇಡ್ಲಿ ಅಂತಾರೆ, ಹೋಟ್ಲಲ್ಲಿ ಕೊಡ್ತಾರೆ ಗೊತ್ತಲ್ವ, ಆ ಥರ. ಇಡ್ಲಿ ಫುಲ್ಲು ಸಾಂಬಾರಲ್ಲಿ ನೆನಿಬೇಕು, ಆವಾಗಲೇ ಚೆನ್ನಾಗಾಗೋದು. ಇಡ್ಲಿ ಹಾಕ್ಕೊತಾ ಇದ್ದೀನಿ. ಇಡ್ಲಿಗೆ ಇದ್ರ ಮೇಲೆ ಸಾಂಬಾರು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಜೊತೆಲಿ ಚಟ್ನಿ ಇಟ್ಕೊತಿದ್ದೀನಿ. ತುಂಬ ಚೆನ್ನಾಗಾಗಿದೆ. ನೀವು ಮಾಡಿ ನೋಡಿ, ಚೆನ್ನಾಗಿ ಬಂತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.